ಪ್ಲಸ್ ಮಾತ್ರ 1 ಚಾರ್ಜ್ ಮಾತ್ರ 2 ನೋಡಿ ಈಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಪಾಪ. ಮಾರುತಿ 800 ಸುಮ್ಮನೆ ಇರ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹೊಸ ಬ್ಲಾಗ್ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತೊಂದು ಬ್ಲಾಗ್ ವೀಡಿಯೋ ಅಂತಂದರೆ, ನಾನು ಕಿರಣ ನಮ್ಮ ಫ್ರೆಂಡ್ಸ್ ಎಲ್ಲ ಮುತ್ತತ್ತಿಗೆ ಹೋಗ್ತಾಯಿದ್ದೀವಿ. ಸೊ ನಾವು ಪ್ಲ್ಯಾನ್ ಹಾಕಿದ್ವಿ 1 ವೀಕ್ ಹಿಂದೆಗಡೆ ಮುತ್ತತ್ತಿಗೆ ಹೋಗೋಣ ಅಂತ. ಸೊ ಇವಾಗ ಲೀವ್ ಸಿಕ್ಕಿರೋದ್ರಿಂದ ಎಲ್ಲರೂ ಮಾತಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ಬನ್ನಿ ಗಾಯ್ಸ್ ಹೋಗೋಣ. ಇವಾಗ ಹೊರಟಿದ್ದೀನಿ. ಕಿರಣ ಫೋನ್ ಮಾಡಿ ಕರೆದ, ದೇವಿ ಹತ್ರ ಇದ್ದೀನಿ ಬಾ, ಹಿಂಗೆ ಬಂದಿದ್ದಾರೆ ಎಲ್ಲರೂ ಅಂತ. ಇನ್ನೊಬ್ರು ರೆಡಿ ಆಗ್ತಾಯಿದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಸೊ ಮನೆಯೆಲ್ಲ ಬೀಗ ಹಾಕ್ಕೊಂಡು ಹೊಂಟಿದ್ದೀವಿ. ಬನ್ನಿ ಹೋಗೋಣ. ನಿಂತವನೆ ಹೆಂಗೆ ನಿಂತವನೆ ಕಿರಣ. ಮತ್ತು ಇನ್ನೊಬ್ಬರು ಕಿರಣ್ ಅವ್ರ ಆಫೀಸಲ್ಲಿ ಕೆಲಸ ಮಾಡೋರು ಫ್ರೆಂಡ್ ಬಂದಿದ್ದಾರೆ. ಎಲ್ಲರೂ ಹೊರಡ ಲೇಟು ಅಂತ ಟೀ ಕುಡಿತಾ ಇದ್ದೀವಿ. ಎಲ್ಲರೂ ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ರಾಜುಭಾಯಿ ಟೀ ಕುಡಿಯಲ್ಲ, ಅವ್ರು ಸುಮ್ಮನೆ ಡಾಕ್ಟ್ರ್ ಹೇಳಿದಾರಂತ ಟೀ ಕುಡಿಯಲ್ವಂತೆ ಅವರು. ನಾನು ಮತ್ತು ಪ್ರತಾಪನ ಇಬ್ಬರೂ ಗಾಡಿ ಎತ್ಕೊಂಡು ರೆಡಿಯಾಗಿ ಹೋಗೋಣ ಅಂತ. ಕಿರಣ ಮತ್ತು ಅವ್ರ ಫ್ರೆಂಡು ಶಿವು ಮತ್ತು ರಾಜುಭಾಯಿ ಅವ್ರು 3 ಜನ ಒಂದು ಗಾಡೀಲಿ ಹೋದರು. ಯಾಕೆಂತಂದರೆ ಇಲ್ಲಿ 2 ಗಾಡಿ ಇರೋದು. ಸುಹಾಸ್ ಬರ್ತಾಯಿದ್ದಾನೆ ನಮ್ಮ ಫ್ರೆಂಡು. ಅವನೊಂದು ಗಾಡಿ ತೊಗೊಂಡಾಗ ಅಲ್ಲಿ ಎಕ್ಸ್ಚೇಂಜ್ ಆಗ್ತೀವಿ. 6 ಜನನೂ ಎಕ್ಸ್ಚೇಂಜ್ ಆಗ್ತೀವಿ ಒಂದೊಂದು ಗಾಡಿಗೆ. ಅಲ್ಲಿವರೆಗೂ ಕೋಣಗುಂಟೆ ಕ್ರಾಸ್ವರೆಗೂ ಇಬ್ಬರೂ ಅವ್ರು 3 ಜನ ಹೋದರು ಒಂದು ಗಾಡೀಲಿ. ನಾನು ಮತ್ತು ಪ್ರತಾಪನ ಇಬ್ಬರು ಹೋಗ್ತಾಯಿದ್ದೀವಿ ಒಂದು ಗಾಡೀಲಿ. ಎಲ್ಲ ಆಗಲೇ ಆ ಕಡೆ ಇಳಿದ್ಬಿಟ್ಟಿದ್ದೀರಾ. ಆ ಕಡೆ ಇಳಿದ್ಬಿಟ್ಟಿದ್ದೀರಾ 3 ಜನನು. ಬಂದಿಲ್ವ ಇನ್ನ? ಹಾಂ ಬನ್ನಿ. ಇನ್ನು ಸುವಾಸ ಬರಬೇಕು. ಸುವಾಸ ಬಂದಿಲ್ಲ. ಬರೋವರೆಗೂ ಟೀ ಕುಡ್ಕೊಂಡು ಹಂಗೆ ಅಂತ ಇರ್ತೀವಿ. ಸುವಾಸ ಇನ್ನೂ ಬಂದಿರಲಿಲ್ಲ. ಸುವಾಸ್ ಬರಲಿ ಅಂತೇಳಿ ನಾವು ಟೀ ಅಂಗಡಿ ಹತ್ರ ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದರಿಂದ ಒಂಚೂರು ಮುಂದೆ ಹೋದರೆ ಒಂದು ಬೇಕ್ರಿ ಸಿಕ್ತು ಶೋರೂಮ್ ಪಕ್ಕದಲ್ಲಿ. ಸೊ ಅಲ್ಲಿ ನಾವು ಟೀ ಕುಡ್ಕೊಂಡು ಇರೋಣ, ಆಮೇಲೆ ಬರ್ತಾನೆ ಅವನು ಅಂತೇಳಿ ಮುಂದೆ ಹೋಗ್ತಾಯಿದ್ವಿ. ಯಾರು ಬೇಕ್ರಿ ಸಿಕ್ಕಿದ್ರೆ ಹಾಕಿ ಅಲ್ಲಾಯ್ತಾ. ಬರ್ಬೇಕು ಇವಾಗ, ಅದಕ್ಕೆ ಬೇಕ್ರಿಗೆ ಹೊಂಟಿದ್ದೀವಿ ಟೀ ಕುಡಿಯೋಕ್ಕೆ. ಸುವಾಸ ಬರೋವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಟೀಗೆ ಕುಡಿಯೋಣ ಅಂತ. ನನಗೆ ಬೇಡ ಬ್ರೋ, ನಾ ಕುಡಿದೆ. ಬಾ ಬ್ರೋ ಟೀ ಕುಡಿ. ಕುಡಿ ಇನ್ನೊಂದು ಸರಿ, ಏನಾಗಲ್ಲ. ಅಲ್ಟಿ ಯಾಕೆ? ನಮಸ್ತೆ ಸರ್. ಹಾಫ್ ಹೆಲ್ಮೆಟ್ ಇವನು ಹಾಫ್ ಹೆಲ್ಮೆಟ್ ಕೊಡ್ತಾರೆ, ಫುಲ್ ಹೆಲ್ಮೆಟ್ ತಂದವನೇ. ಬೇಡ ಹಾಫ್ ಏನಕ್ಕೆ? ಅವ್ರು ಟೀ ಗಾಡಿ ಓಡಿಸ್ಬೇಕಾರೆ ಟೀ ಕುಡಿತಾರಲ್ಲ, ಟೀ ಟ್ರಾವೆಲ್ ಮಾಡ್ಬೇಕಾದ್ರೆ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಯ್ತದೆ ಅಂತ ನೀರು ಕುಡಿತಾರೆ, ಜೀವ ತಣ್ಣಗಿರಲಿ ಅಂತ. ನಾನು ಒಂದ್ಸರಿನೂ ಹೋಗಿಲ್ಲ. ಹಂಗೆ ನಾವು ಟೀ ಕುಡ್ಕೊಂಡು ಸುವಾಸ ಮತ್ತು ರಾಜುಭಾಯಿ ಒಂದು ಗಾಡಿ, ಶಿವಣ್ಣ ಮತ್ತು ಕಿರಣ ಒಂದು ಗಾಡಿ, ನಾನು ಪ್ರತಾಪನ ಒಂದು ಗಾಡೀಲಿ ಕೋಣಗುಂಟೆ ಕ್ರಾಸಿಂದ ಮುಂದೆ ಹೋದ್ವಿ. ಸ್ವಲ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಹೋಗೋಷ್ಟರಲ್ಲಿ ಆಗಿರ್ಬೇಕು. ಅದಕ್ಕೆ ಹಾಂ ಆಕ್ಸಿಡೆಂಟ್ ಏನೋ ಆಗೈತೆ. ಯಾರು ಗುದ್ದು ಬಿದ್ದಿರ್ಬೇಕೇನೋ.
ಯಾರು ಟಚ್ ಮಾಡಿರ್ಬೇಕು ಅದಕ್ಕೆ. ಏನು ಹೊಡೆದಾಡ್ತವ್ರೆ. ಏನೋ ಬೇಕಣ್ಣ. ನಮ್ಮ ಕಿರಣ ಇಂಡಿಕೇಟರ್ ಹಾಕೊಂಡು ನೋಡಿಸ್ತಾವನೆ. ರೈಟ್ ಸೈಡ್ಗೆ ಲೆಫ್ಟಲ್ಲಿ ಹೋಗ್ತಾರೆ, ರೈಟ್ ಸೈಡ್ಗೆ ಇಂಡಿಕೇಟರ್ ಹಾಕೊಂಡವನೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಮ್ಮ ಕಿರಣ್ ನಾನು ಇನ್ನು ರೈಟ್ ಸೈಡ್ಗೆ ಇಂಡಿಕೇಟರ್ ಹಾಕೊಂಡು ನೋಡಿಸ್ತಿದ್ದೆ ಅಂದಿದ್ದಕ್ಕೆ ಫುಲ್ಲು ಚೆಚ್ಕೊಂಡೋಯ್ತವನೆ. ಅವನು ಹೋಗೋ ರೇಂಜ್ ನೋಡ್ತಿದ್ರೆ ನನಗೆ ಶಾಕ್ ಆಗ್ತಿದೆ. ನೋಡಿ ಈಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಪಾಪ. ಮಾರುತಿ 800 ತಳ್ಳಿ ತಳ್ಳಿ ತಳ್ಳಿ. ಯಾರು ಇನ್ನೊಬ್ರು ಇದ್ದಾರೆ ಒಳಗಡೆ. ಮಗು ಐತೆ. ನಾವೇ ಗ್ರೇಟ್ ಅಲ್ವಾ? ಹಬ್ಬ ಲ್ಯಾಟ್ರಿ. ಅದು ಮಾರುತಿ 800 ಇದಕ್ಕೆ ದೊಡ್ಡ ಕಾರೆಲ್ಲ ತಳ್ಳಕೈತದ. 40 ಹೋಗ್ತದೆ ಕರೆಕ್ಟಾಗಿ. ಬಂದ್ರೆ ಸ್ವಲ್ಪ ಕಷ್ಟ ತಳ್ಳಕ್ಕಾಗಲ್ಲ. ಮಿಸ್ ಆಗ್ಬಿಟ್ಟವ್ರೆ. ಅದಕ್ಕೆ ಇವಾಗ ಮುತ್ತತ್ತಿ ರೋಡ್ ಹತ್ರ ಬಂದು ಕಾಯ್ತಾ ಇದ್ದೀವಿ. ನೋಡಿ ಮುತ್ತತ್ತಿ ರೋಡ್ ಹತ್ರ ಬಂದು ಕಾಯ್ತಾ ಇದ್ದೀವಿ. ಅವ್ರು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಿಲ್ಲ, ಗಾಡಿ ಓಡಿಸಿದ್ರಲ್ಲ ಅದಕ್ಕೆ. ಇವಾಗ ಬಂದು ಫೋನ್ ಮಾಡಿ ಕೇಳ್ತಾ ಇದ್ದೀವಿ. ಎಲ್ಲರಂತೆ ಇಲ್ಲಿ ಟರ್ನ್ ಆಗ್ತೀವಲ್ಲ ಅಲ್ಲಿ ಅಂತೇಳಿ, ಒಳಗಡೆ ಟರ್ನ್ ಆಗ್ತೀವಲ್ಲ. ನೋಡಿ ಇವಾಗ ಬಂದವ್ರೆ ಇವರೆಲ್ಲ. ಹಿಂದೆ ಸ್ಟಾಪ್ ಕೊಟ್ಬಿಟ್ಟಿದ್ರಲ್ಲ ಅದಕ್ಕೆ ಮಿಸ್ ಆಗ್ಬಿಟ್ಟಿದ್ರು. ಟೀ ಕುಡಿಬೇಕು. ಇವಾಗ ನೀವು ಮುಂದೆ ಇರಿ, ಓಡಿಸ್ರಿ. ಹಿಂದೆ ತೂಕ ಇರಲ್ಲ, ಆರಾಮಾಗಿ ಓಡ್ತೀವಿ ಗಾಡಿ. ನಿಮ್ಮ ಬಾಳಿಗೆ ಹೋರಿ. ಟೀ ಕುಡಿತೀರ ಅವ್ರು ಬರ್ರಿ. ಟೀ ಕುಡಿಯೋರು ಹೋಗ್ರಿ, ಕುಡ್ಕೊ ಬರ್ರಿ. ನಾನು ಟೀ ಕುಡಿಯಲ್ಲ ಪಿಲವ್. ಇವಾಗ ಹೊಂಟಿದೀವಿ ಮತ್ತೆ. ಇವಾಗ ಮಿಸ್ ಆಗ್ಬೇಡ್ರಿ ಎಲ್ಲ, ಒಂದೇ ಸರಿ ಹೋಗಿ ಒಂದೇ ಒಟ್ಟಿಗೆ. ಅಡಿಯಲ್ಲ ನಡಿಯೋ. ತಗೋ ಇದು ವಾಟರ್ ಬಾಟ್ಲ್ ಇಟ್ಕೋ. ಎಲ್ಲಿ ಕೊಡೋಕೆ? ಡಿಕ್ಕಿಗೆ ಹಾಕೋ ಬ್ರೋ. ಇದು ಯಾವ್ದು ಯೂಸ್ ಮಾಡೋದೆಲ್ಲ ಡಿಕ್ಕಿಲಿ ಹಾಕಿರಿ. ನಡ್ರಿ ಬನ್ನಿ ನೋಡೋಣ. ಕೆಲಸ ಶ್ರಾವಣದಲ್ಲಿ ಕರ್ಕೊಂಬಂದಿದ್ಯಾ ನೋಡ. ನನ್ನ ಶ್ರಾವಣದಲ್ಲಿ ಕರ್ಕೊಂಬಂದಿದ್ಯಾ ತಿನ್ನಲ್ಲ ಅಂದ್ಬಿಟ್ಟು. ಒಳ್ಳೆ ಕತೆ. ಶ್ರಾವಣದಲ್ಲಿ ಮರಿ ಹೊಡಿತಾರಂತೆ. ಶ್ರಾವಣದಲ್ಲಿ ಯಾರಪ್ಪ ಮರಿ ಹೊಡೆಯವರು? ಗಾಡಿ ಆಫ್ ಮಾಡಿದ್ರೆ 80 ಹೋಗ್ತಿದ್ವಿ. ಸೌಂದರ್ಯ ಸವಿತವ್ರೆ. ಸವಿಲಿ ನಾವೇನ್ ನೋಡಿಲ್ಲಪ್ಪ, ತುಂಬ ಹೋಯ್ತಾ ಇದೀವಿ ಅಷ್ಟೇ. ಎಲ್ಲ ಎಲ್ಲಿ ಹೌದಾ? ಹೋಗ್ಬೇಕಾರೆ
ಅಲ್ವಾ, ಸುಮ್ಮನೆ ಗಾಳಿ ರೈ ಅಂತ ಬರ್ತೈತೆ. ಆಮೇಲೆ ರೋಡ್ ಬೀಳ್ತೀವಿ. ರೋಡ್ ತಿರುಗಿಸೋದೇ ಬೇಡ, ಡೈರೆಕ್ಟ್ ಶಾರ್ಟ್ ಕಟ್. ಜೋಗೋ ಅಲ್ಲಿ ಟರ್ನಿಂಗ್ ಮಸ್ತಾಗಿತ್ತಲ್ಲ. ಟರ್ನಿಂಗ್ ಮಸ್ತಾಗಿತ್ತು ಅಲ್ಲಿ. ಅದೊಂದು ಜಾಗದಲ್ಲಿ ಮಾತ್ರ ಹಂಗ್ ಮಾಡವ್ರೆ. ಎಲ್ಲಾಗ್ತೇವೆ ಗಾಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಗಾಡಿ ಕೂಲ್ ಆಗ್ಲಿ, ಗಾಡಿ ತೊಳ್ಕೊಂಡು ಹೋಗೋಣ. ಗಾಡಿಗೆ ಮಾಡಿಸ್ಬಿಡ್ರಿ. ಇವಾಗ ಹೇಳಿದ್ರೆ ನನ್ ಬೇಡ, ನೀವು ಸ್ನಾನ ಮಾಡಲ್ಲ ಅನ್ಕೊಂಡೆ. ಈಗ ಬಂದು ತಲುಪದ ಮೇಲೆ ಹೇಳ್ತಿದಲ್ಲ ಅವರು. ನೀನು ಆಗಲ್ಲ, ಗಾಡಿ ಆಗಲ್ಲ. ಇಲ್ಲಿ ಬೇಕಾದ್ರೆ ಎತ್ಕೋಬೋದು ಗಾಡಿ. ಗಾಡಿ ತೊಳಿಬೇಕಾದ್ರೆ ಇಲ್ಲಿ ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಗಾಡಿ ತೊಳೆಯೋಣ, ಆಮೇಲೆ ಬೇಕಿದ್ರೆ ಬಾ ಹೋಗೋಣ. ಬರ್ರಿ ಹೋಗೋಣ. ರೆಡಿ ಮಾಡಿದ್ಮೇಲೆ ಹೋಗಿರಂತೆ ಬರ್ರಿ. ಮೀನು ಹಿಡ್ಕೊಂಡ್ಬಿಟ್ರೆ ತಲೆ ಮೇಲೆ ಹಾಕೊಂಡ್ಬಿಡ್ತಿ ಮೀನು. ರಾಜು ಬೈ ಗೊತ್ತಾಗಿಲ್ಲ, ಮೀನು ಹಿಡ್ಕೊಂಬಿಟ್ಟೆ ಬೈ. ಏನಿಲ್ಲ ಹೇಳೋಣ, ನೀನೇನಣ್ಣ ನೀನು. ಈ ಜಾಡ್ರಿ ಏ ಕೆಂಚನ ಕರಿ ಅಂತ ಒಂದು ಇಟ್ಕೊಂಡವ್ರೆ ಕೈಲಿ. ಅದನ್ನ ಬೇರೆ ಪೂಜೆ ಮಾಡಿರ್ತಾರಲ್ಲ, ಸೇವೆ ಮಾಡಕ್ಕೆ ಅವ್ರಿಗೆ ಕೊಡ್ತಾರೆ. ಒಂದು ಲುಂಗಿ ಹಾಕ್ಸ್ಬಿಟ್ಟು ಪ್ರಸಾದ ಹಾಕ್ತಾರೆ. ಆಮೇಲೆ ಇವರು ಗುಡ್ಸಮೆ ಬಂದು ಅವ್ರನ್ನ ದೇವ್ರು ಬಂದಮೇಲೆ ಅವ್ರು ನೋಡಿತಾರೆ, ತಿನ್ಬಾರ್ದು ಅಂದ್ಬಿಟ್ಟು ಅವರು ದೇವ್ರು ಬಂದು ಅವರು ತೊಳ್ಬಿಟ್ಟು ಗುಡ್ಸಮೆ ತೊಳ್ಬಿಟ್ಟು ಅದನ್ನ ತಿನ್ಬೇಕು ಅಷ್ಟೇ. ಅಲ್ಲಿ ಗಂಟೆ ಹಂಗೆ ಮಾಡೋದು, ದೇವಸ್ಥಾನ ಗಂಟೆ ಹೋಗ್ತಾರೆ ಹಂಗೆ. ಎಣ್ಣೆ ಗಿಣ್ಣೆ ಎಲ್ಲ ತೊಳಿತವ್ರೆ. ತೊಳಿರಿ ಹೋಗ್ಬ್ರ. ನಿನ್ನ ಗಾಡಿನ ಎತ್ಕೋ ಬಾ, ನಿಮ್ಮ ಗಾಡಿನ ತಗೋಬರ್ರಿ. ಹೋಗ್ರಿ. ಯಾಕೆ ವರ್ಷ ಆದ ಗಂಟೆ ತೊಳಿಬಾರ್ದ? ಅಷ್ಟೇ ಇರೋದು. ಇವತ್ತು ಜನ ಫುಲ್ ರಶ್ ಇದೆ, ಪರವಾಗಿಲ್ಲ, ಅಷ್ಟೊಂದೇನು ರಶ್ ಇಲ್ಲ. ತಕ್ಕ ಮಟ್ಟಿಗೆ ಅವರೇ ಎಲ್ಲ ತೊಳೆದು ಹೋಗ್ತಾ ಇದೀವಿ. ಇರಿ ಬ್ರೋ ಹೋಗ್ಬಿಡಿ. ನಡಿ. ಹಾಂ, ಇಲ್ಲೇ ಬಿಡಬೇಕು. ಬಾ, ಇಲ್ಲಿ ಬಿಡೋಣ. ಇಲ್ಲ ಕಪ್ಪಿ, ಈ ಚಪ್ಪಲಿ ಎಲ್ಲ ಬಿಡ್ತಾರೆ, ಇಲ್ಲ ಹಾಕ್ತಾರ. ಒಳಗಡೆ ಹಾಕ್ಬೋದ? ಒಳಗಡೆ ಹಾಂ. ಯಾವುದೋ ಇದಾ? ಇದು ತಗೋಪಿ ನೀನು ಹೆಲ್ಮೆಟ್ ಅಲ್ಲ ಹಾಕು. ಲಾಕ್ ಮಾಡ್ರಿ, ಸೀಟ್ ತೆಗಿ ಲಾಕ್ ಮಾಡಿ. ಇವತ್ತು ರಶ್ ಐತೆ, ಶನಿವಾರ ಅಂದ್ಬಿಟ್ಟು.
ಎಲ್ಲಿ ಅಲ್ಲೇ ನಿಂತವ್ರು ನೋಡಿ, ಇವಾಗ ಹೋಗ್ತಾವ್ರೆ ಅವರು. ಜಗಳ ಯಾಕೆ ಬಿಟ್ಟಿಲ್ವಾ? ಆಚೆ ಬಿಟ್ಟಿಲ್ವಾ? ಏನ್ ಮಾಡ್ತಾರೆ? ಅಯ್ಯೋ ಸುಮ್ಮನೆ ಆಚೆ ಬಿಡಕ್ಕೂ ಅಲ್ಲ, ಆಚೆ ಆಚೆ ಬಿಡಕ್ಕೆ ಹೇಳ್ತಾರಲ್ಲ. ಸುಮ್ಮನೆ ಆಚೆ ಬಿಡಕ್ಕೂ ಆ ಗೇಟಲ್ಲೂ ಈ ಗೇಟಲ್ಲೂ ಎರಡು ಕಡೆನೂ ಲಾಕ್ ಮಾಡಿ ಇಟ್ಕೊಂಡವ್ರೆ. ರೆಕ್ಕೆ ಕಟ್ಕೊಬಿಡಕ್ಕೆಲ್ಲ ಕಾರ್ಗೆ ಹಾರ್ಕೊಂಡು ಹೋಗ್ಲಿ. ಇಲ್ಲಿ ನೋಡಿದ್ರೆ ಈಗ ಅವಾಗ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಜನ ಆಗ್ಬಿಟ್ರು. ಹೊಡಿಲಿ ಹಂಗೆ ನೋಡೋಣ. ಕರೆನ ಕೆಲಸನೇ ಇವಾಗ ಅರ್ಧ ಹಾಕಿರೋದ ಹಾಕಕ್ ಸಿಕ್ಬಿಟ್ರೆ ಅದೇ ಗತಿ ನೋಡು. ಕಿತ್ತಾಕವ ಅಲೆ ಹೆಲ್ಮೆಟ್ ಮೇಲೆಲ್ಲ ಮಾಡೋಗ್ಬಿಟ್ರೆ ಇಲ್ಲ, ಕಿತ್ತಾಕ್ಬಿಟ್ಟೈತೆ ಸೀಟು. ವೆಯ್ಟ್ ಮಾಡ್ತಾ ಇದ್ವಪ್ಪ, ಕಿತ್ತಾಕ್ಬಿಟ್ಟೈತೆ. ಹೋಯ್ತು ಅಂದ್ರೆ ಹೋಯ್ತು ಅಷ್ಟೇ, ಹೊಸ ಹಾಕೋದು ಹೋಗಿ. ನಿಮ್ಮ ಗಾಡಿ ಏನು ಮಾಡಿಲ್ವಾ? ಎಲ್ಲ ತೂದೈತೆ ನೋಡಿ. ಅಲ್ಲಿ ಜಾಗ ಇರುತ್ತೆ ಬ್ರೋ ಅವಾಗ. ವೆಜ್ಜಾ ನಾನ್ ವೆಜ್ಜಾ? ಎರಡೂ ನಾನ್ ವೆಜ್, ಮಟನ್ ಚಿಕನ್ ಎರಡೂ. ಮಟನ್ ಏನಾಗುತ್ತೆ ದೇವಸ್ಥಾನ ಬಂದು ಮರಿನೇ ಹೊಡಿತಾರಂತೆ, ಏನಾಗುತ್ತೆ? ಏನಾಗಲ್ಲ ಬಾ.
ಎಲ್ಲಾಕೆ ಗಾಡಿನ ಈ ಶಿವಣ್ಣ ಯಾಕೆ ಎತ್ಕೊಂಡು ಓಡೋಯ್ತಾವನೆ? ಅಂಕಲ್ ಎಲ್ಲೇ ಪತ್ತಕ್ಕೆ ಇಲ್ಲ ಕರೆದವರು ಚಾಡ್ತಾ ಬಿದ್ದವ್ರೆ. ಎಲ್ಲೋದ್ರೂ ಗೊತ್ತಿಲ್ಲ. ಹಾಂ ಬರ್ರಿ ಬರ್ರಿ ಎತ್ತ ಏನು ಹಿಂಗೆ ಕಿತ್ತಾಡ್ತವ್ರು ಸೀಟ್ಗೆ. ಎಲ್ಲೋದ್ರಿ ಇವರು? ಎಲ್ಲೋದ್ರಿ? ಎಲ್ಲಿ ನಿಲ್ಸಿದ್ರಿ ಇವರು? ಹಂಗೆ ಸುಮತ ಇಲ್ವಲ್ಲ? ಬಿಡು ಬಿಡು ಓಡಾಯ್ತಾರ. ಇಲ್ಲಿ ದೇವ್ರ ಮೆರವಣಿಗೆ ಆಗಬೇಕು, ಇನ್ನೂ ಲೇಟ್ ಆಗುತ್ತೆ. ಎಲ್ಲಿ? ಈ ಕೆರೆ ಹತ್ರನಾ? ಇಲ್ಲಿ ಯಾವ್ದ ಪಾತ್ರೆ ಎತ್ಕೊಂಡು ಹೋದಲ್ಲ ಪೇ. ಕಾಯ್ತೀರಾ? ತಿಂಡಿ ಬೇರೆ ತಿಂದಿಲ್ಲ. ಆಮೇಲೆ ಅದೇ ವಾಹನ ತಿಂಡಿ ತಿಂದಿಲ್ಲ, ಹಂಗೆ ಬಂದಿದ್ದೀವಿ ಬೆಳಗ್ಗೆ. ಹಾಂ ಅವ್ನು ಲೈಟಾಗಿ ಬೇರೆ ತಿನ್ನಲಿ. ಎಲ್ಲೈತೆ ನಾನ್ ವೆಜ್ ಅಂಗಡಿ ಹೋಗೋಣ? ಎಲ್ಲೈತೆ? ಯಾಕೆ ಬ್ರೋ? ಈ ಕಡೆ ಸ್ಮೈಲ್ ಸ್ಮೈಲ್ ಪ್ಲೀಸ್. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ. ನೀನು ಅಂತ ಹೋಯ್ತು. ಕಡಲೆ ಮಾತ್ರ ತಿನ್ನೋದು ಅಂತ ನಾನು ಬಂದಿದ್ದು ಪುರಿ ತಿನ್ನಲ್ಲ. ಹಾಂ ಎಲ್ಲ ಮಟನ್ ಚಿಕನ್ ತಿಂದ ಅಭ್ಯಾಸ. ಲಿಕ್ಕಿಲ್ ತುಂಬವ್ರೆ ನೋಡ್ರಿ. ಅರೆ ಹತ್ತು ಹಾಂ ಸುಭಾಷ್ ಜೊತೆ ಬರ್ತಾನೆ. ರೋಡ್ ತುಂಬ ಬರ್ತಾನೆ. ತಿನ್ನಿಂದ ಏನು ತೋರಿಸ್ತೀನಿ ಅಂದೆ? ಹಾಂ ಓ ಅದಾ ಸರಿ. ಏಯ್ ಇರ ಚುಂಚಿ ಫಾಲ್ಸ್. ಟೈರ್ ಎಲ್ಲ ಸಮದೋಗದಲ್ಲ ಬ್ರೋ, ಸುಮ್ಮನೆ ಅವನು ಹೋಗಿ ಇಲ್ಲಿ ಜಲಪಾತ ಬಿಡ್ತಾನೆ ಕಿರಣ. ಇವಾಗ ಹೇಳಿದಾಯ್ತಾ? ಕುಡ್ದವನೇನು ಇಷ್ಟೊತ್ತಿಗೆ ಊರಲ್ಲಿ ಹಿಂಗೆ ಓಡಿಸ್ತವನ ಅದನ್ನ. ಓ ಅವ್ನ ಬೈಕ್ ಒಂದು ಸೈಡಿಗೆ ಬಂದ್ಬಿಟ್ಟ. ಎಲ್ಲ ಒಂದಿದ್ದಾಗ ಇಲ್ಲವನ ಎಲ್ಲೈತೆ ಹೋಟ್ಲು ಈ ಕಡೆ ಕರ್ಕೊಂಬಂದಿರೋದು ಇವ್ನಿಗೆ ಕೇಳ್ರಿ.
ಎಲ್ಲೈತೆ ಬ್ರೋ? ಒನ್ ವೇ ಒನ್ ವೇಲ್ಲ ಇಲ್ಲೇನಪ್ಪ, ಒನ್ ವೇ ಏನು ಹೇಳ್ತಾರೆ ನೋಡ್ರಿ. ಊಟ ಚೆನ್ನಾಗಿರುತ್ತೆ ಇಲ್ವೋ ಗೊತ್ತಿಲ್ವಂತೆ, ಹೋಟ್ಲ್ ತೋರಿಸ್ತಾರಂತೆ. ಹೋಟ್ಲ್ ತೋರಿಸಿ ನೀವೇ ಆಗ್ಬೇಕಾ? ಇಲ್ಲ, ನಾನ್ ವೆಜ್ಜು ಬಾ, ನಿಂಗೆಲ್ಲ ಅವೆಲ್ಲ ಗೊತ್ತಾಗಲ್ಲ. ಅಗ್ರೆಸ್ ಇಲ್ವಂತೆ, ಕುಸ್ಕ ಇದೆ, ಅಗ್ರೆಸ್ ಇಲ್ಲ. ತಗೊಳ್ರಿ ನಾವು ಮುಂದೆ ತಿನ್ಕೊಂಬರ್ತೀವಿ. ಅರ್ಧ ವೆಜ್ಜು ಅರ್ಧ ನಾನ್ ವೆಜ್ಜು, ಅದಕ್ಕೆ ಎಲ್ಲ ವೆಜ್ಗೆ ಹೋಗೋಣ ಬರ್ರಿ ಅಂತೆಗೆ. ಏನು ಯಾರು ಎತ್ತಿಟ್ಕೊಂಡು ಹೋದಾರ ಆಮೇಲೆ? ಇಲ್ಲ ಒಳಗಡೆ. ಹಾಂ ಬರ್ರಿ ಇಲ್ಲ. ಎಲ್ಲ ಕೂತ್ಕೊಂಡು ಅನ್ನ ಸಾಂಬಾರು, ಇಡ್ಲಿ ವಡೆ ಸಾಂಬಾರು ನೋಡಿ. ಇಲ್ಲೇ ಊಟ ಮಾಡಿದ್ದು ಹೆಂಗ ಊಟ ಸಿಕ್ತು ಮಧ್ಯಾಹ್ನ. ಬೆಳಗ್ಗೆ ಟಿಫನ್ ತಿಂದಿರಲಿಲ್ಲ, ಅದಕ್ಕೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ತಿಂದಿಲ್ಲ ಅದಕ್ಕೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ತೈತೆ. ತಿಂಡಿ ತಿಂದಿಲ್ವಲ್ಲ ಬೆಳಗ್ಗೆ, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. 140 340 ನೀರು ಬಾಟ್ಲು 40 ಪ್ಲಸ್ ಊಟ 300. ಅದಕ್ಕೆ ಜನ ಕೊಡ್ತಾರೆ. ಸಾಂಬಾರು ಅನ್ನ ಕೊಟ್ಟರೆ ಕಮ್ಮಿ. ಬಾ ಮಾಡೋಣ, ಅದಕ್ಕೇನಂತೆ. ಅಮೃತ ನೋಣಿ ಕುಡಿಬೇಕಂತೆ ಗ್ಯಾಸ್ಟ್ರಿಕ್ಗೆ. ಆಯುರ್ವೇದ ಡಾಕ್ಟ್ರ್ ಆಗ್ಬಿಟ್ಟು ಹೇಳ್ತೀನಿ. ಆಯುರ್ವೇದ ಡಾಕ್ಟ್ರ್ ಕಿರಣ. ಹಂಗ ಬರ್ರಿ, ಊಟ ಆಯ್ತು. ಕಬ್ಬಾಳ ಹೋಗ್ತದಂತ. ಕಬ್ಬಾಳ ಕಿರಣ ಒಂದು ಕಿರಣ ಸಿನ್ರಾಜ್ ಅವ್ರಿಗೆಲ್ಲ ಕಾಣ್ತಿಲ್ಲ. ಹಲೋ